Hi everyone, welcome to my YouTube channel. So in this video we are going to continue class 10 science, human eye and colorful world. So in the previous video, in part number 1 we have studied about the parts of the eye. That is from we have started from sclera, cornea, iris, pupil, retina, optic nerve, then vitreous humor, aqueous humor, then lens. So all these we have studied in the previous video. So now in this that is in part number 2 we are going to study about what is meant by power of accommodation. So what is meant by power of accommodation? Let us study about the topic called power of accommodation. So in power of accommodation, we are totally studying about the one important muscle that present in our eye, and that muscle is called as ciliary muscles. So remaining already we have studied crystalline lens, aqueous humor, pupil, iris, cornea, vitreous humor. So everything we have studied, optic nerve, retina, but we have not studied about ciliary muscles. So now let us study about ciliary muscles in the topic called power of accommodation. So in the light chapter we have studied that. So for example, either it may be concave or convex lens, where the object you kept, we are keeping object in one place and image will be formed in different positions. So if you go on changing the position of the object, definitely the position of the image also get changed. But in our lens, in our human eye, whatever the lens is present here, it will not happen like that. Wherever the object is there, the image will be formed on only one place, that is retina. ಆಬ್ಜೆಕ್ಟ್ ನ ನೀವು ದೂರದಿಂದ ಹತ್ರದ್ ನೋಡ್ತಾ ಇದ್ದೀರೋ, ದೂರದ್ ನೋಡ್ತಾ ಇದ್ದೀರೋ, ಯಾವ್ದಾರ ಆಬ್ಜೆಕ್ಟ್ ನ ನೋಡಿ, ನೀವು ಹತ್ರದ ಆಬ್ಜೆಕ್ಟ್ ಅರ ನೋಡಿ, ದೂರದ ಆಬ್ಜೆಕ್ಟ್ ಅರ ನೋಡಿ, ನೀವು ಆಬ್ಜೆಕ್ಟ್ ನ ಪೊಸಿಷನ್ ಎಲ್ಲೇ ತಗೊಂಡ್ರು ಕೂಡ ಇಮೇಜ್ ಒಂದೇ ಪೊಸಿಷನ್ ಅಲ್ಲಿ ಉಂಟಾಗೋದು, ಅಂಡ್ ದಟ್ ಪೊಸಿಷನ್ ಈಸ್ ರೆಟಿನಾ. ಸೊ ರೆಟಿನಾ ಅನ್ನುವಂತಹ ಸ್ಕ್ರೀನ್ ಮೇಲೆ ಇಮೇಜು ಫಾರ್ಮೇಶನ್ ಆಗೋದು. ಸೊ ಅಲ್ಲಿ ನಾವು ಲೆನ್ಸ್ ಅಲ್ಲಿ ನಾವು ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ನಲ್ಲಿ ನಾವು ಲೈಟ್ ಚಾಪ್ಟರ್ ಸ್ಟಡಿ ಮಾಡಿದ ಹಾಗೆ, ಸೊ ಆಬ್ಜೆಕ್ಟು ಪೊಸಿಷನ್ ಬೇರೆ ಬೇರೆ ಆಗ್ತಾ ಹೋದಂಗೆ ಇಮೇಜಿನ ಪೊಸಿಷನ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆಬ್ಜೆಕ್ಟಿನ ಪೊಸಿಷನ್ ಬೇರೆ ಬೇರೆ ಇದ್ರೂ ಕೂಡ ಇಮೇಜಿನ ಪೊಸಿಷನ್ ಒಂದೇ, ದಟ್ ಈಸ್ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಇಮೇಜಿನ ಪೊಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಸೊ ಇನ್ ಹ್ಯೂಮನ್, ವೇರ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್, ದ ಇಮೇಜ್ ಈಸ್ ಆಲ್ವೇಸ್ ಫಾರ್ಮ್ಡ್ ಆನ್ ರೆಟಿನಾ. ಸೊ ಇದು ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಮೊದಲನೇದು. ಹಾಗಾದ್ರೆ ನಾವು ಈ ಆಬ್ಜೆಕ್ಟು ಎಲ್ಲೇ ಇರಲಿ ಇಮೇಜು ರೆಟಿನಾ ಮೇಲೆ ಉಂಟಾಗಬೇಕು ಅಂದರೆ, ಆ ರೆಟಿನಾ ಮೇಲೆ ಇಮೇಜನ್ನು ಉಂಟು ಮಾಡೋನು ಯಾರಪ್ಪ ಅಂದರೆ, ಅವನು ಯಾರು ಅಲ್ಲ, ದಟ್ ಈಸ್ ciliary muscles. The ciliary muscles will makes the image should fall on the retina. ಆಬ್ಜೆಕ್ಟ್ ಎಲ್ಲಾರ ಇರಲಿ, ನಿಯರ್ ಆರ ಆಗಲಿ, ಫಾರ್ ಆರ ಆಗಲಿ, ಇನ್ಫಿನಿಟಿನಾರ ಇರಲಿ, ಎಲ್ಲಾರ ಇರಲಿ, ಸೊ ಆಬ್ಜೆಕ್ಟ್ ಎಲ್ಲಿದ್ರೂ ಕೂಡ ಇಮೇಜನ್ನು ರೆಟಿನಾ ಮೇಲೆ ಬೀಳೋ ಹಾಗೆ ಮಾಡೋನು ಬೇರೆ ಯಾರೂ ಅಲ್ಲ, ಅವನೇ ciliary muscles. ಈಗ ನಾವು ciliary muscles ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈ ciliary musclesನ ನಾವು ನೋಡೋದಾದ್ರೆ, ಸೊ ಈಗ ನಾವು ಫಿಗರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ciliary muscles ಅನ್ನ, ಸೊ ciliary muscles ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ciliary muscles ಇದೆಯಲ್ಲ ಅದು ಲೆನ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ನೋಡಿ ಇದು ಲೆನ್ಸ್ನ ಈ ಭಾಗದಲ್ಲೂ ciliary muscles ಇದೆ, ಈ ಭಾಗದಲ್ಲೂ ciliary muscles ಇದೆ. ಸೊ ಎರಡು ಭಾಗದಲ್ಲೂ ಕೂಡ ciliary muscles ಇದೆ. ಹಾಗಾದ್ರೆ ciliary muscles ಏನ್ ಮಾಡುತ್ತೆ? ಈಗ ನಾವು ಎರಡು ಕೇಸ್ನ ತಗೋಬೇಕಿಲ್ಲಿ. ಸೊ ಮೊದಲನೇ ಕೇಸಿಗೆ ಬರೋಣ. ಸೊ ವೆನ್ ವಿ ಆರ್ ಸೀಯಿಂಗ್ ದ ನಿಯರ್ ಆಬ್ಜೆಕ್ಟ್ ಒಂದು, ಎರಡನೇ ಕೇಸಿಗೆ ಬರೋಣ ವೆನ್ ವಿ ಆರ್ ಸೀಯಿಂಗ್ ದ ಫಾರ್ ಆಬ್ಜೆಕ್ಟ್. ಸೊ ಮೊದಲನೇದು ನಿಯರ್ ಆಬ್ಜೆಕ್ಟ್ಗೆ ಬರೋಣ. ನಾನು ಯಾವುದೋ ನನ್ನ ಕಣ್ಣು ಹತ್ರದ ಆಬ್ಜೆಕ್ಟನ್ನು, ತುಂಬ ಹತ್ರ ಇರುವಂತಹ ವಸ್ತುನ ನನ್ನ ಕಣ್ಣು ನೋಡ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ವಾಟ್ ಹ್ಯಾಪನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್? ಸೊ ಆಬ್ಜೆಕ್ಟ್ ನಿಯರ್ ಇರಲಿ, ಫಾರ್ ಇರಲಿ, ಸೊ ಇಮೇಜ್ ಎಲ್ಲಿ ಉಂಟಾಗಬೇಕು? ಸೊ ರೆಟಿನಾ ಮೇಲೆ ಉಂಟಾಗಬೇಕು. ಈಗ ಅನ್ಕೊಳ್ಳೋಣ ಏನಂತ, ಆಬ್ಜೆಕ್ಟ್ನ ನಾವು ಹತ್ರದಲ್ಲಿ ನೋಡ್ತಾ ಇದೀವಿ, ಹತ್ರದ ಆಬ್ಜೆಕ್ಟ್ ನೋಡ್ತಾ ಇದ್ದೀವಿ. ಯಾವಾಗ ಹತ್ರದ ಆಬ್ಜೆಕ್ಟ್ನ ನಾವು ನೋಡ್ತಾ ಇದ್ದೀವೋ ಅವಾಗ ಇಮೇಜ್ ಈಸ್ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟಿನಾ.
ಸೊ ತುಂಬ ಹತ್ತಿರದಲ್ಲಿ ನೋಡ್ತಾ ಇರೋದ್ರಿಂದ ಇಮೇಜ್ ಎಲ್ಲಿ ಉಂಟಾಗುತ್ತೆ, ರೆಟೀನಾದ ನಂತರ ನೆಕ್ಸ್ಟು ರೆಟೀನಾ. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಯಾವ ವಸ್ತುನ ನೋಡ್ತಾ ಇದ್ದೀನಿ, ಐ ಆಮ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್. ಹಾಗಾದ್ರೆ ನಿಯರ್ ಆಬ್ಜೆಕ್ಟ್ನ ನನ್ನ ಕಣ್ಣು ನೋಡ್ತಾ ಇದೆ ಅಂದರೆ, ಸೊ ಇಮೇಜ್ ಎಲ್ಲಿ ಉಂಟಾಗುತ್ತಪ್ಪ ಅಂದರೆ, ಸೊ ನೆಕ್ಸ್ಟು ರೆಟೀನಾ ಉಂಟಾಗುತ್ತೆ. ಹಾಗಾದರೆ ನೆಕ್ಸ್ಟು ರೆಟೀನಾ ಇಮೇಜ್ ಉಂಟಾಯಿತು ಅಂದರೆ, ಸೊ ಇಮೇಜ್ ಎಲ್ಲಿ ಉಂಟಾಗಬೇಕು, ರೆಟೀನಾ ಮೇಲೆ ಉಂಟಾಗಬೇಕು. ಈ ರೆಟೀನಾ ಮೇಲೆ ಉಂಟಾದಂತಹ ರೆಟೀನಾ ಮೇಲೆ ಇಮೇಜ್ ಉಂಟಾದ್ರಷ್ಟೇ ಆ ಆಬ್ಜೆಕ್ಟ್ನ ನಾವು ನೋಡೋದಕ್ಕೆ ಸಾಧ್ಯ. ನೆಕ್ಸ್ಟು ರೆಟೀನಾ ಆಗಲಿ, ಇನ್ ಫ್ರಂಟ್ ಆಫ್ ದ ರೆಟೀನಾ ಆಗಲಿ ಇಮೇಜ್ ಫಾರ್ಮೇಷನ್ ಆದರೆ ಆ ಇಮೇಜ್ ನಮಗೆ ಕಾಣಿಸೋದೇ ಇಲ್ಲ. ಹಾಗಾದ್ರೆ ಇಮೇಜ್ ನಮಗೆ, ಆಬ್ಜೆಕ್ಟ್ ನಮಗೆ ಕಾಣಿಸ್ಬೇಕು ಅಂದರೆ ಇಮೇಜು ರೆಟೀನಾ ಮೇಲೆ ಉಂಟಾಗಬೇಕು. ಬಟ್ ಇಲ್ಲಿ ನೋಡೋದಾದ್ರೆ ಇಮೇಜ್ ಎಲ್ಲಿ ಉಂಟಾಗುತ್ತೆ, ಸೊ ಇಮೇಜು ನೆಕ್ಸ್ಟ್ ಟು ರೆಟೀನಾ. ಯಾವಾಗ, ವೆನ್ ಯು ಆರ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್. ಇದು ಫಸ್ಟ್ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ನಾನು ಹತ್ರದ ಆಬ್ಜೆಕ್ಟ್ನ ನೋಡ್ತಾ ಇದ್ದೀನಿ ಅಂದರೆ ಇಮೇಜು ನೆಕ್ಸ್ಟ್ ಟು ರೆಟೀನಾನೇ ಉಂಟಾಗುತ್ತೆ. ನೆಕ್ಸ್ಟ್ ಟು ರೆಟೀನಾ ಉಂಟಾದರೆ ಇಮೇಜು ನಾವು ಆಬ್ಜೆಕ್ಟ್ನ ನೋಡೋಕ್ಕಾಗೋದಿಲ್ಲ. ಹಾಗಾದ್ರೆ ಇಮೇಜು ರೆಟೀನಾ ಮೇಲೆ ಉಂಟು ಆಗಬೇಕು. ಹಾಗಾದ್ರೆ ಹೇಗೆ ರೆಟೀನಾ ಮೇಲೆ ಇಮೇಜ್ ಉಂಟಾಗುತ್ತೆ, ಅದು ಕೆಲಸ ಮಾಡೋನೆ ಸಿಲಿಯರಿ ಮಸಲ್ಸ್. ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಾವೀಗ ವಿ ಆರ್ ಅಬ್ಸರ್ವಿಂಗ್ ನಿಯರ್ ಆಬ್ಜೆಕ್ಟ್. ಯಾವಾಗ ಹತ್ರದ ಆಬ್ಜೆಕ್ಟ್ ನೋಡ್ತೀವೋ ಆವಾಗ ನೆಕ್ಸ್ಟ್ ಟು ರೆಟೀನಾ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ಆಬ್ಜೆಕ್ಟ್ನ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ಇವನ್ ಕೆಲಸ ಮಾಡಬೇಕು. ಈಗ ಸಿಲಿಯರಿ ಮಸಲ್ಸ್ ಇದೆ. ಸೊ ಆ ಸಿಲಿಯರಿ ಮಸಲ್ಸ್ ಯಾವಾಗ ನಾವು ಹತ್ರದ ಆಬ್ಜೆಕ್ಟ್ನ ನೋಡ್ತೀವೋ ಈ ಸಿಲಿಯರಿ ಮಸಲ್ಸ್ ಏನಾಗುತ್ತಪ್ಪ ಅಂದರೆ, ಸಿಲಿಯರಿ ಮಸಲ್ಸ್ ವಿಲ್ ಗೆಟ್ ಕಾಂಟ್ರಾಕ್ಟ್. ಯಾವಾಗ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೋ ಆವಾಗ ಲೆನ್ಸು ತಿಕ್ಕಾಗುತ್ತೆ. ಲೆನ್ಸಿನ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಕಣ್ಣಿನ ಲೆನ್ಸಿನ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಸೊ ವೆನ್ ಅವರ್ ಐಸ್ ಈಸ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್, ದ ಇಮೇಜ್ ಈಸ್ ಫಾರ್ಮ್ ನೆಕ್ಸ್ಟ್ ಟು ರೆಟೀನಾ. ಬಟ್ here when we are seeing the near object, the ciliary muscles will makes the image to form on the retina. ಅಗರ್ ಏನು ಮಾಡುತ್ತೆ ಸಿಲಿಯರಿ ಮಸಲ್ಸು, ಸೊ ಹತ್ರದ ಆಬ್ಜೆಕ್ಟ್ ನೋಡ್ತಾ ಇದೆ ಅಂದರೆ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಯಾವಾಗ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೋ ಲೆನ್ಸು ತಿಕ್ಕಾಗುತ್ತೆ. ಯಾವಾಗ ಲೆನ್ಸು ತಿಕ್ಕಾಗುತ್ತೋ ಫೋಕಲ್ ಲೆಂತು ಡಿಕ್ರೀಸ್ ಆಗುತ್ತೆ. ಯಾವಾಗ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೋ ಸೊ ಇಮೇಜ್ ಎಲ್ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜ್ ಈಸ್, ಈಗ ಫೋಕಲ್ ಲೆಂತ್ ಜಾಸ್ತಿ ಇರೋದ್ರಿಂದ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಬಟ್ ಯಾವಾಗ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೋ, ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್. ಸೊ ಸಿಲಿಯರಿ ಮಸಲ್ಸ್ ಫಸ್ಟು ನೀವು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಯರ್ ಆಬ್ಜೆಕ್ಟ್ನ ನೋಡ್ತಾ ಇದ್ದೀವಿ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟೀನಾ. ಬಟ್ ಇಮೇಜ್ ಶುಡ್ ನಾಟ್ ಬಿ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟೀನಾ, ಇಮೇಜ್ ಶುಡ್ ಬಿ ಫಾರ್ಮ್ಡ್ ಆನ್ ದ ರೆಟೀನಾ. ಅವಾಗ ಏನು ಮಾಡೋದು, ಸಿಲಿಯರಿ ಮಸಲ್ಸು ಇಂಥ ಸಂದರ್ಭದಲ್ಲಿ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆದರೆ ಲೆನ್ಸು ತಿಕ್ಕಾಗುತ್ತೆ. ಯಾವಾಗ ಲೆನ್ಸು ದಪ್ಪ ಆಗುತ್ತೋ ಆವಾಗ ಫೋಕಲ್ ಲೆಂತು ಡಿಕ್ರೀಸ್ ಆಗುತ್ತೆ. ಫೋಕಲ್ ಲೆಂತ್ ಡಿಕ್ರೀಸ್ ಆದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತಪ್ಪ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ಆನ್ ರೆಟೀನಾ. ಸೊ ಇಮೇಜು ರೆಟೀನಾ ಮೇಲೆ ಉಂಟಾಯಿತು ಅಂದರೆ ಸೊ ನಮ್ಮ ಕಣ್ಮುಂದೆ ಇರುವಂತಹ ಆಬ್ಜೆಕ್ಟು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದು ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ನೋಡಿ, ಸಿಂಪಲ್ ಆಗಿ ನಾನು ಹಿಂಗೆ ಬರೆದಿದ್ದೀನಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್, ಆ್ಯಕ್ಚುಲಿ ದ ಇಮೇಜ್ ಈಸ್ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟೀನಾ. ಬಟ್ ಇಮೇಜ್ ಶುಡ್ ನಾಟ್ ಬಿ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟೀನಾ, ಇಟ್ ಶುಡ್ ಬಿ ಫಾರ್ಮ್ಡ್ ಆನ್ ದ ರೆಟೀನಾ. ಹಾಗಾದ್ರೆ ಏನಾಗುತ್ತೆ ಆ ಸಂದರ್ಭದಲ್ಲಿ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್ ದ ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆದಾಗ ಲೆನ್ಸ್ನ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಆ್ಯಸ್ ಥಿಕ್ನೆಸ್ ಇನ್ಕ್ರೀಸಸ್ ಫೋಕಲ್ ಲೆಂತು ಡಿಕ್ರೀಸ್ ಆಗುತ್ತೆ. ಫೋಕಲ್ ಲೆಂತು ಡಿಕ್ರೀಸ್ ಆದಾಗ ಇಮೇಜು ಯಾರ ಮೇಲೆ ಫಾರ್ಮೇಷನ್ ಆಗುತ್ತೆ, ಇಮೇಜ್ ಈಸ್ ಫಾರ್ಮ್ಡ್ ಆರ್ ಫೋಕಸ್ಡ್ ಆನ್ ರೆಟೀನಾ. ಸೊ ಇಮೇಜು ರೆಟೀನಾ ಮೇಲೆ ಫೋಕಸ್ ಆಗುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಲೆನ್ಸು ತಿಕ್ಕಾದರೆ ಫೋಕಲ್ ಲೆಂತು ಡಿಕ್ರೀಸ್ ಆಗುತ್ತೆ. ಲೆನ್ಸು ತಿನ್ ಆದರೆ ಫೋಕಲ್ ಲೆಂತು ಇನ್ಕ್ರೀಸ್ ಆಗುತ್ತೆ. ಆಸ್ ದ ಥಿಕ್ನೆಸ್ ಆಫ್ ದ ಲೆನ್ಸ್ ಇನ್ಕ್ರೀಸಸ್ ಫೋಕಲ್ ಲೆಂತ್ ಡಿಕ್ರೀಸಸ್. ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು. ಇದು ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಿಯರ್ ಆಬ್ಜೆಕ್ಟ್. ನಾವು ಹತ್ರದ ಆಬ್ಜೆಕ್ಟ್ನ ನೋಡಿದಾಗ ಈಗಾಗುತ್ತೆ. ಈಗ ನೆಕ್ಸ್ಟು ನಾನು ಎರಡನೇದಕ್ಕೆ ಬರ್ತೀನಿ. ದಟ್ ಈಸ್ ವೆನ್ ದ ಇಮೇಜ್ ಈಸ್ ವೆನ್ ದ ಆಬ್ಜೆಕ್ಟ್, ಎರಡನೇ ಕೇಸಿಗೆ ಬರೋಣ. ಕೇಸ್ ನಂಬರ್ 2. ಸೊ ಎರಡನೇ ಕೇಸಿಗೆ ಬರೋಣ. ಎರಡನೇ ಕೇಸ್ ಅಂದರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್.
ಫಾರ್ ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್, image is formed. So where the image is formed? Image is formed in front of the retina. ನೋಡಿ ಅಲ್ಲಿ ನಿಯರ್ ಆಬ್ಜೆಕ್ಟ್ ನಲ್ಲಿ ಸೊ ಇಮೇಜ್ ಇಸ್ ಫಾರ್ಮ್ಡ್ ನೆಕ್ಸ್ಟ್ ಟು ರೆಟಿನಾ, ಬಟ್ ಹಿಯರ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್, ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಸೊ ರೆಟಿನಾ ಮುಂಭಾಗದಲ್ಲಿ ಇಮೇಜ್ ಆಗುತ್ತೆ ಅಂದ್ರೆ ಖಂಡಿತ ನಮ್ಗೆ ಇಮೇಜ್ ಕಾಣಿಸೋದಿಲ್ಲ, ಆಬ್ಜೆಕ್ಟ್ ಕಾಣಿಸೋದಿಲ್ಲ. ನಮಗೆ ಆಬ್ಜೆಕ್ಟ್ ಯಾವಾಗ ಕಾಣಿಸುತ್ತೆ ಅಂದರೆ ವೆನ್ ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ರೆಟಿನಾ. ಬಟ್ ಇಲ್ಲಿ ರೆಟಿನಾದ ಮುಂಭಾಗ, ರೆಟಿನಾಗೆ ತಲುಪಿಲ್ಲ, ರೆಟಿನಾ ಮುಂಭಾಗದಲ್ಲಿ ಇಮೇಜ್ ಲೈಟ್ ರೇಸು ಕನ್ವರ್ಜ್ ಆಗುತ್ತೆ. ಅಂದರೆ ಎಲ್ಲಿ ಕನ್ವರ್ಜ್ ಆಗುತ್ತೋ ಆ ಪಾಯಿಂಟ್ನಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಹಾಗಾದ್ರೆ ಏನಾಗುತ್ತೆ ಈ ಕೇಸಲ್ಲಿ ನೋಡೋದಾದರೆ, ಸೊ ಸೀಲಿಯರಿ ಮಸಲ್ಸು, ಯಾವಾಗ ನಮ್ಮ ಕಣ್ಣು ತುಂಬ ದೂರದ ಆಬ್ಜೆಕ್ಟ್ನ ನೋಡ್ತಾ ಇದೆಯೋ ಸೀಲಿಯರಿ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ಸೀಲಿಯರಿ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೋ, ಸೊ ಆ ರಿಲ್ಯಾಕ್ಸ್ ಆದಂತಹ ಸೀಲಿಯರಿ ಮಸಲ್ಸು ಏನು ಮಾಡುತ್ತಪ್ಪ ಅಂದರೆ, ಸೊ ವೆನ್ ದ ಸೀಲಿಯರಿ ಮಸಲ್ಸ್ ಗೆಟ್ ರಿಲ್ಯಾಕ್ಸ್ಡ್, ಲೆನ್ಸ್ ಬಿಕಮ್ ಥಿನ್, ಲೆನ್ಸು ಥಿನ್ ಆಗುತ್ತೆ. ಯಾವಾಗ ಲೆನ್ಸು ಥಿನ್ ಆಗುತ್ತೋ ಫೋಕಲ್ ಲೆಂತು ಇನ್ಕ್ರೀಸ್ ಆಗುತ್ತೆ. ಸೊ ciliary muscles will get relaxed. When ciliary muscles will get relaxed, ಯಾವಾಗ ciliary muscles ರಿಲ್ಯಾಕ್ಸ್ ಆಗುತ್ತೆ? when our eye is observing far object. ಸೊ ciliary muscles ರಿಲ್ಯಾಕ್ಸ್ ಆಗುತ್ತೆ. ciliary muscles ರಿಲ್ಯಾಕ್ಸ್ ಆದಾಗ ಲೆನ್ಸು ಥಿನ್ ಆಗುತ್ತೆ. ಲೆನ್ಸು ಥಿನ್ ಆದಾಗ ಫೋಕಲ್ ಲೆಂತು ಇನ್ಕ್ರೀಸ್ ಆಗುತ್ತೆ. ಫೋಕಲ್ ಲೆಂತು ಯಾವಾಗ ಇನ್ಕ್ರೀಸ್ ಆಗುತ್ತೋ ಆವಾಗ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕರ್ವೇಚರ್ ಡಿಕ್ರೀಸ್ ಆಗ್ತಾ ಇದೆ. ನೋಡಿ, ಇದು ಜ್ಞಾಪಕ ಇಟ್ಕೊಳ್ಳಿ. ಫೋಕಲ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕರ್ವೇಚರು ಕಡಿಮೆ ಆಗ್ತಾ ಇದೆ. ಯಾವಾಗ ಕರ್ವೇಚರ್ ಕಡಿಮೆ ಆಗುತ್ತೋ ಕರ್ವೇಚರ್ ಡಿಕ್ರೀಸ್ ಆಗ್ತಾ ಇದೆ ಅಂತ, ಕರ್ವೇಚರು ಡಿಕ್ರೀಸ್ ಆದಾಗ ಸೊ ಇಮೇಜ್ ಈಸ್ ಫಾರ್ಮ್ಡ್ ಆನ್, ಇಮೇಜ್ ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತಲ್ಲ, ಸೊ ರೆಟಿನಾ ಮುಂಭಾಗದಲ್ಲಿದ್ದಂಥ ಇಮೇಜ್ ಈಸ್ ಫಾರ್ಮ್ಡ್ ಆನ್ ರೆಟಿನಾ. ಸೊ ಇಮೇಜು ರೆಟಿನಾ ಮೇಲೆ ಉಂಟಾಗುತ್ತೆ. ಸೊ ವೆನ್ ಅವರ್ ಐ ಈಸ್ ಅಬ್ಸರ್ವಿಂಗ್ ದ ಫಾರ್ ಆಬ್ಜೆಕ್ಟ್, ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ, ಬಟ್ ಆ್ಯಕ್ಚುಲಿ ಇಮೇಜ್ ಶುಡ್ ಬಿ ಫಾರ್ಮ್ಡ್ ಆನ್ ದ ರೆಟಿನಾ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಸೀಲಿಯರಿ ಮಸಲ್ಸ್ ಏನು ಮಾಡುತ್ತೆ? ಸೀಲಿಯರಿ ಮಸಲ್ ವಿಲ್ ಗೆಟ್ ರಿಲ್ಯಾಕ್ಸ್. ವೆನ್ ಸೀಲಿಯರಿ ಮಸಲ್ಸ್ ಗೆಟ್ ರಿಲ್ಯಾಕ್ಸ್, lens become thin. As lens become thin, focal length increases. ದಟ್ ಈಸ್ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕರ್ವೇಚರ್ ಕಡಿಮೆ ಆಗ್ತಾ ಇದೆ ಅಂತ. ಲೆನ್ಸು ಥಿನ್ ಆಗ್ತಾ ಇದೆ ಅಂದರೆ ಕರ್ವೇಚರ್ ಕಡಿಮೆ ಆಗ್ತಾ ಇದೆ ಅಂತ. ಲೆನ್ಸು ತಿಕ್ಕಾಗ್ತಾ ಇದೆ ಅಂದರೆ ಕರ್ವೇಚರ್ ಹೆಚ್ಚಾಗ್ತಾ ಇದೆ ಅಂತ. ಸೊ ಕರ್ವೇಚರ್ ಹೆಚ್ಚಾಗುತ್ತೆ, ನೋಡಿ ಕರ್ವೇಚರ್ ಹೆಚ್ಚಾಗುತ್ತೆ, ಇಲ್ಲಿ ಕರ್ವೇಚರ್ ಕಡಿಮೆ ಆಯಿತು. ಸೊ ಈಗಾದರೆ ಲೆನ್ಸು ತಿಕ್ಕಾಯಿತು, ಕರ್ವೇಚರ್ ಜಾಸ್ತಿ ಆಯಿತು. ಅದೇ ಲೆನ್ಸು ತಿನ್ನಾದಾಗ ಕರ್ವೇಚರು ಕಡಿಮೆ ಆಯಿತು. ಸೊ ಆಸ್ ದ ಕರ್ವೇಚರ್ ಕಡಿಮೆ ಆದಾಗ ಫೋಕಲ್ ಲೆಂತ್ ಹೆಚ್ಚಾಗುತ್ತೆ. ಸೊ ಫೋಕಲ್ ಲೆಂತ್ ಹೆಚ್ಚಾದಾಗ ಇಮೇಜ್ ಈಸ್ ಫಾರ್ಮ್ಡ್ ಆನ್ ರೆಟಿನಾ. ಸೊ ಇಮೇಜು ರೆಟಿನಾ ಮೇಲೆ ಉಂಟಾಗುತ್ತೆ. ಸೊ ಈ ರೀತಿ ಸೀಲಿಯರಿ ಮಸಲ್ಸು ತನ್ನ ಕೆಲಸನ ಮಾಡುತ್ತೆ. ಸೊ ಲೈಕ್ ದಿಸ್ ಸೀಲಿಯರಿ ಮಸಲ್ಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪವರ್ ಆಫ್ ಅಕಾಮಡೇಷನ್. ಈಗ ನಾವು ಬರೋಣ, ವಾಟ್ ಈಸ್ ದ ಮೀನಿಂಗ್ ಆಫ್ ಪವರ್ ಆಫ್ ಅಕಾಮಡೇಷನ್. ಸೊ ಪವರ್ ಆಫ್ ಅಕಾಮಡೇಷನ್ ಅಂದರೆ ಏನು? ಸೊ ಹಾಗಾದರೆ ಹತ್ರದ ಆಬ್ಜೆಕ್ಟು ಮತ್ತು ದೂರದ ಆಬ್ಜೆಕ್ಟು ಇವೆರಡರಲ್ಲೂ ಸೀಲಿಯರಿ ಮಸಲ್ಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಪವರ್ ಆಫ್ ಅಕಾಮಡೇಷನ್? ಸೊ ಪವರ್ ಆಫ್ ಅಕಾಮಡೇಷನ್ ಅಂದರೆ ದ ಕೆಪಾಸಿಟಿ ಆಫ್ ಐ ಲೆನ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್, ದ ಕೆಪಾಸಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್, the capacity of eye lens to adjust its focal length to see near and far object, to see near and far object clearly. So ಹತ್ರದ ವಸ್ತುನ ದೂರದ ವಸ್ತುನ ನೋಡೋದಕ್ಕೆ ಕಣ್ಣಿಗೆ ಕೆಪಾಸಿಟಿ ಇದೆ, ಆ ಕಣ್ಣಿನ ಲೆನ್ಸ್ಗೆ ಕೆಪಾಸಿಟಿ ಇದೆ. ಆ ಲೆನ್ಸ್ ಏನು ಮಾಡುತ್ತೆ? ಫೋಕಲ್ ಲೆಂತನ್ನ ಅಡ್ಜಸ್ಟ್ ಮಾಡ್ಕೊಳೋ ಮೂಲಕ ಸೊ ಹತ್ರದ ಆಬ್ಜೆಕ್ಟ್ನು ನೋಡೋ ಹಾಗೆ ಮಾಡುತ್ತೆ, ದೂರದ ಆಬ್ಜೆಕ್ಟ್ನು ನೋಡೋ ಹಾಗೆ ಮಾಡುತ್ತೆ. ದ ಕೆಪಾಸಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್.
ಸೊ ಐ ಲೆನ್ಸ್ ಫೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳೋ ಮೂಲಕ ಸೊ ವಿ ಕ್ಯಾನ್ ಸಿ ಅವರ್ ಐಸ್ ಕ್ಯಾನ್ ಸಿ ಬೋತ್ ನಿಯರ್ ಆಬ್ಜೆಕ್ಟ್ ಅಂಡ್ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಅಕಾಮಡೇಷನ್. ಆಯಿತು. ಹಾಗಾದರೆ ವಾಟ್ ಈಸ್ ದ ನಿಯರ್ ಪಾಯಿಂಟ್? ಸೊ ನಿಯರ್ ಪಾಯಿಂಟ್ ಏನು? ವಾಟ್ ಈಸ್ ದ ನಿಯರ್ ಪಾಯಿಂಟ್ ಅಂದರೆ ನಾವು ಮಿನಿಮಮ್ ಎಷ್ಟು ದೂರದಲ್ಲಿ ಇಟ್ಕೊಂಡು ನಾವೇನೋ ಓದ್ತಾ ಇದ್ದೀವಿ ಅಂದರೆ ಮಿನಿಮಮ್ ಕಣ್ಣಿಂದ ಎಷ್ಟು ದೂರದಲ್ಲಿದ್ದರೆ ನಾವು ಈಸಿ ಕ್ಲಿಯರ್ ಆಗಿ ವಿ ಕ್ಯಾನ್ ಸಿ ದ ಲೆಟರ್ಸ್. ಸೊ ಅಲ್ಲಿರೋ ಅಕ್ಷರಗಳನ್ನು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಬುಕ್ಕನ್ನು ಸೊ ನಮ್ಮ ಕಣ್ಣಿಂದ ಎಷ್ಟು ದೂರದಲ್ಲಿ ಇಟ್ಕೋಬೇಕು? ಸೊ ಮಿನಿಮಮ್ ಅಂದರೆ 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೋಬೇಕು. ಇದನ್ನೇ ನಿಯರ್ ಪಾಯಿಂಟ್ ಅಂತ ಕರಿತೀವಿ. ಸೊ ಕಣ್ಣಿಂದ ಎಷ್ಟು ದೂರ, ಈ 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡ್ರೆ, ಈಗ ನೀವು ಸ್ಟೂಡೆಂಟ್ಸ್ಗಳು ಸೊ ತುಂಬ ಹತ್ರನೂ ಇಟ್ಕೋಬಾರ್ದು, ತುಂಬ ದೂರನೂ ಇಟ್ಕೋಬಾರ್ದು ಬುಕ್ಕನ್ನ. ಸೊ ಕಣ್ಣಿಂದ 20 ಹಂಗಂತ ಪ್ರತಿ ಸಲಿನೂ ಸ್ಕೇಲ್ ತಗೊಂಡು 25 ಸೆಂಟಿಮೀಟರ್ ಇದೆಯಾ ಅಂತ ಅಳತೆ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಕಣ್ಣಿನ ಅಳತೆ ನೋಡಿಕೊಂಡು ಸೊ ಸ್ವಲ್ಪ ದೂರದಲ್ಲಿ ಅಂದರೆ ಒಂದು ಮಿನಿಮಮ್ ಒಂದು 25 ಸೆಂಟಿಮೀಟರ್ ದೂರ ಅಂತೂ ಇಟ್ಕೊಳ್ಳೇಬೇಕು. ಇಟ್ಕೊಂಡ್ರೆ ಕಣ್ಣಿಗೆ ಯಾವುದೇ ರೀತಿಯ ಸ್ಟ್ರೈನ್ ಆಗೋದಿಲ್ಲ, ಕಣ್ಣಿಗೆ ಯಾವುದೇ ರೀತಿಯ ನೋವು ಆಗೋದಿಲ್ಲ. ಸೊ ದೇರ್ ವಿಲ್ ಬಿ ನೋ ಸ್ಟ್ರೈನ್ ಆನ್ ಐ ಇಫ್ ದ ನಿಯರ್ ಪಾಯಿಂಟ್ ಇಸ್ 25 ಸೆಂಟಿಮೀಟರ್. ಇಫ್ ಯು ಕೀಪ್ ದ ಬುಕ್ at a distance of 25, minimum 25 centimeter from your eye, you can see the letters, you can see everything clearly. Idu near point. Hagare what is the far point? So iga near point andre define ಮಾಡೋಣ. What is near point? The minimum distance. Near point andre the minimum distance at which we can see the object clearly. ಯಾವ ಮಿನಿಮಮ್ ಡಿಸ್ಟೆನ್ಸ್ ಇಂದ ನಾವು ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡ್ಬೋದೋ ದಟ್ ಮಿನಿಮಮ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ನಿಯರ್ ಪಾಯಿಂಟ್. ಅದನ್ನು ನಿಯರ್ ಪಾಯಿಂಟ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಫಾರ್ ಪಾಯಿಂಟ್? ಸೊ ಫಾರ್ ಪಾಯಿಂಟ್ ಅಂದ್ರೆ ಏನು? ದ ಫಾರ್ದೆಸ್ಟ್ ಡಿಸ್ಟೆನ್ಸ್ at which we can see the object. The farthest distance at which we can see the object is called far point. Then what is far point? So far point is from 25 centimeter to infinity. Far point ಎಷ್ಟು? ಸೊ ದೂರದ್ದು ಅಂದರೆ 25 to infinity. From 0 to 25 near point. From 25 centimeter to infinity it is the far point. ಸೊ ಇಷ್ಟನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೋಬೇಕು. ಇನ್ನು ನಾವು ಮುಂದಿನ ಭಾಗ, ದಟ್ ಈಸ್ ಇನ್ ದ ಪಾರ್ಟ್ 3, ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನ್. ಸೊ ಡಿಫೆಕ್ಟ್ಸ್ ಆಫ್ ವಿಷನ್ನು ಮತ್ತು ಅದರ ಕರೆಕ್ಷನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. So thanks for watching my YouTube channel. Still those who are not subscribed my channel, please subscribe it. Those who already subscribed, please watch my videos, share my videos and like my videos, and don't forget to press the bell icon to get the notification for the next video. Once again, thank you very much. So thanks for your great support.